ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ದೇ ಲೋಕ ಬಳಗಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಾವು ತೋರಿಸುತ್ತಿರುವ ಈ ದೃಶ್ಯ ಒಂದು ಸಾಮಾನ್ಯ ಜಾತ್ರೆಯದಲ್ಲ. ಇದು ಭಕ್ತಿ, ಶಿಸ್ತು ಮತ್ತು ದಾಸೋಹದ ಮಹಾ ಸಂಗಮ. ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ ಎಂದು ಪ್ರಖ್ಯಾತಿ ಪಡೆದಿರುವ ದಕ್ಷಿಣ ಕಾಶಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ. ಇಲ್ಲಿ ಜನಸಾಗರ ಎಷ್ಟು ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು. ನಕ್ಷತ್ರ ಸದೃಶ ಭಕ್ತರು ಅಜ್ಜಯ್ಯನ ದರ್ಶನಕ್ಕೆ ಹರಿದು ಬಂದಿದ್ದಾರೆ. ನೀವು ಈ ಒಂದು ಅಜ್ಜಯ್ಯನ ಜಾತ್ರೆಗೆ ಬಂದಿದ್ರೆ ತಮ್ಮ ಒಂದು ಅನುಭವವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಈ ಜಾತ್ರೆಯ ಅಸಲಿ ಶಕ್ತಿ ಇರುವುದು ಇಲ್ಲಿನ ಅನ್ನದಾಸೋಹದಲ್ಲಿ. ಇಲ್ಲಿನ ಅಂಕಿ ಅಂಶ ಕೇಳಿದ್ರೆ ನೀವು ದಂಗಾಗ್ತೀರಿ. ಹಸಿವಿನಿಂದ ಬಂದ ಯಾವೊಬ್ಬ ಭಕ್ತರು ಇಲ್ಲಿ ಖಾಲಿ ಹೊಟ್ಟೆಯಲ್ಲೂ ಹೋಗುವುದಿಲ್ಲ. ಈ ಬಾರಿ ಭಕ್ತಾದಿಗಳು ಸವಿದಿದ್ದು ಬರೋಬ್ಬರಿ 12 ಲಕ್ಷಕ್ಕೂ ಅಧಿಕ ರೊಟ್ಟಿಗಳನ್ನ. ಹೌದು, ಸಾವಿರಾರು ತಾಯಂದಿರು ಪ್ರೀತಿಯಿಂದ ತಯಾರು ಮಾಡಿದ ಈ ರೊಟ್ಟಿಗಳು ಗವಿಸಿದ್ದೇಶ್ವರನ ಪ್ರಸಾದವಾಗಿ ಮಾರ್ಪಟ್ಟಿವೆ. ಕೇವಲ ರೊಟ್ಟಿ ಊಟ ಅಷ್ಟೇ ಅಲ್ಲ, ಸಿಹಿಯಲ್ಲೂ ದಾಖಲೆ ಸೃಷ್ಟಿಯಾಗಿದೆ. ಭಕ್ತರ ನಾಲಿಗೆಗೆ ಸವಿ ಉಣಿಸಲು ಸಿದ್ಧವಾಗಿದ್ದು ಬರೋಬ್ಬರಿ 176 ಕ್ವಿಂಟಲ್ ಮೈಸೂರು ಪಾಕ್, ಇದರ ಜೊತೆಗೆ 2 ಕ್ವಿಂಟಲ್ ಬೂಂದಿ ಹಾಗೂ ಕ್ವಿಂಟಲ್ ಗಟ್ಟಲೆ ವಿವಿಧ ಖಾದ್ಯಗಳನ್ನು ಸಿದ್ಧಪಡಿಸಿ ಹಂಚಲಾಗಿದೆ. ಇದನ್ನೇ ನೋಡಿ ದಾಸೋಹದ ನಾಡು ಅಂತ ಕರೆಯುವುದು. ಲಕ್ಷಾಂತರ ಜನರು ಸೇರಿದರೂ ಇಲ್ಲಿ ಯಾವುದೇ ಗೊಂದಲ ಇಲ್ಲ, ಗಲಾಟೆ ಇಲ್ಲ. ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡುವ ಸ್ವಯಂ ಸೇವಕರು ಈ ಜಾತ್ರೆಯ ಬೆನ್ನೆಲುಬು. ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಭಕ್ತಿ ಲೋಕ ನಡೆಯುತ್ತಿದೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ, ಭಕ್ತಿಯ ಪರಾಕಾಷ್ಠೆ. 2026ರ ಈ ಅದ್ಭುತ ಕ್ಷಣಗಳಿಗೆ ನೀವು ಸಾಕ್ಷಿಯಾಗಿದ್ದೀರಾ? ಹಾಗಾದ್ರೆ ಕಮೆಂಟ್ ಬಾಕ್ಸಿನಲ್ಲಿ ದಯವಿಟ್ಟು ತಿಳಿಸಿ. ಈ ಒಂದು ಜಾತ್ರೆಯಲ್ಲಿ ನಮಗೆ ಫಲಪುಷ್ಪ ಪ್ರದರ್ಶನವೂ ಇರುತ್ತೆ, ಹಾಗೆ ಕೃಷಿ ಮೇಳವೂ ಇರುತ್ತೆ. ನೀವು ಇಲ್ಲಿ ಸಹ ಭೇಟಿ ಕೊಟ್ಟು ಹಲವು ಮಾಹಿತಿಗಳನ್ನ ತಿಳ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.